ಬಂಧುಗಳೇ, ಇಂದಿನ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ಬಂದು ತಲುಪಿದ್ದೇವೆ. ಈ ಕಾರ್ಯಕ್ರಮದ ಹಿಂದಿನ ಉದ್ದೇಶ ಏನು ಅನ್ನೋದನ್ನ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀಯುತ KM ರಾಮಚಂದ್ರಪ್ಪನವರು ಹಕ್ಕೊತ್ತಾಯವನ್ನ ಮಂಡನೆ ಮಾಡೋದ್ರ ಮೂಲಕ ನಮ್ಮೆಲ್ಲರ ಜೊತೆನಲ್ಲಿ ಹಂಚ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಏನಿ ಶೋಷಿತ ಸಮುದಾಯಗಳ ಒಂದು ಹಕ್ಕು ಒತ್ತಾಯಗಳನ್ನು ನಾವು ಮಾಡಬೇಕಾಗಿದೆ. ಆ ಹಕ್ಕು ಒತ್ತಾಯಗಳನ್ನು ಮಂಡಿಸಿದ ನಂತರ ನಿಮ್ಮೆಲ್ಲರ ಒಂದು ಏನು ನೀವು ಕಾಯ್ತಿದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳ ಒಂದು ಭಾಷಣವನ್ನು ಕೇಳೋದಕ್ಕೆ, ಆ ಭಾಷಣವನ್ನು ಕೇಳುವಾಗ ನಮ್ಮ ಒಂದು ಹಕ್ಕುಗಳಿಗೆ ಅವರು ಸ್ಪಂದಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಹಕ್ಕುಗಳನ್ನು ನಾವು ಅವರ ಭಾಷಣಕ್ಕಿಂತ ಮುಂಚಿತವಾಗಿ ನಾವು ಆ ಒಂದು ಹಕ್ಕುಗಳನ್ನು ಮಂಡಿಸ್ತಾ ಇದ್ದೇವೆ. ಈ ಒಂದು ಹಕ್ಕುಗಳಲ್ಲಿ ನಮಗೆ ಮುಖ್ಯವಾಗಿ ಆಗಬೇಕಾಗಿರುವಂಥದ್ದು ಈ ಕಾಂತರಾಜ್ ವರದಿ. ಈ ಕಾಂತರಾಜ್ ವರದಿಯನ್ನ, ಈ ಒಂದು ಸಮೀಕ್ಷೆಯ ವರದಿಯನ್ನ ಯಾಕದು ಬಹಳ ಮುಖ್ಯ ಅಂತಂತಂದ್ರೆ, ನಮ್ಮ ರಾಜ್ಯದಲ್ಲಿ ಏನು ಅಸಮಾನತೆ ಇದೆ, ಏನು ತಳ ಸಮುದಾಯಗಳಿವೆ, ಏನು ನಾವು ಇನ್ನೂ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂತಹ ಬಹಳಷ್ಟು ಸಮುದಾಯಗಳಿವೆ, ಹಲವಾರು ಜಾತಿಗಳು ಹೆಸರುಗಳನ್ನು ಕೂಡ ಇಲ್ಲದೇ ಇರತಕ್ಕಂತಹ ಜಾತಿಗಳು ಯಾರು ಕೇಳಿರಲ್ಲ ಅಂತ ಜಾತಿಗಳು ಕೂಡ ಇರೋದ್ರಿಂದ ಅಂತ ಜಾತಿಗಳನ್ನೆಲ್ಲ ಗುರುತಿಸುವಂತ ಒಂದು ಕಾರ್ಯ ಈ ಒಂದು ಕಾಂತರಾಜ್ ವರದಿಯಲ್ಲಿದೆ. ಈ ಕಾಂತರಾಜ್ ಸಮೀಕ್ಷೆಯ ವರದಿ ಯಾರ ವಿರುದ್ಧವಾಗೂ ಅಲ್ಲ. ಕೆಲವರು ಹೇಳ್ತಾರೆ ಇದು ಅವೈಜ್ಞಾನಿಕ ಅಂತ, ಇನ್ನು ಕೆಲವರು ಹೇಳ್ತಾರೆ ಮನೆಯಲ್ಲಿ ಕೂತು ಬರೆಸಿದ್ರು ಅಂತ, ಇನ್ನು ಕೆಲವರು ಹೇಳ್ತಾರೆ ಈ ಒಂದು ಸಮೀಕ್ಷೆ ಬಹಳ ದಿವಸಗಳಾಗ್ಬಿಟ್ಟದೆ, ಹೊಸದಾಗಿ ಸಮೀಕ್ಷೆ ಮಾಡಿಸಿ ಅಂತ. ಈ ಸಮೀಕ್ಷೆ ಮಾಡಿಸೋದಕ್ಕೆ ನಿಮ್ಮ ಎಲ್ಲರ ಒಂದು ಏನು ನಾವು ತೆರಿಗೆ ಕಟ್ಟಿರ್ತೀವಿ, ಆ ತೆರಿಗೆಯ ಹಣದಲ್ಲಿ ಸುಮಾರು 158 ಕೋಟಿ ರೂಪಾಯಿಗಳಾಗಿದೆ. ಆ 158 ಕೋಟಿ ರೂಪಾಯಿಗಳ ಜೊತೆಗೆ ನಮ್ಮ ಒಂದು ಶ್ರಮನೂ ಇದೆ. ಅಲ್ಲಿ 1,60,000 ಎಲ್ಲ ಜಾತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.